ಹಾಯ್, ವೆಲ್ಕಮ್ ಟು ರಮ್ಯಾ ಹಾಸನ್ ವ್ಲಾಗ್ಸ್. ನಾನು ನಿಮ್ಮ ರಮ್ಯಾ. ನಾವಿವತ್ತು ನಮ್ಮ ಮನೆ ದೇವರು ಮಳಲಿ ಲಕ್ಷ್ಮೀ ದೇವಿಗೆ ಹೋಗೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ಇವಾಗ ಆಷಾಢ ಆಗಿರೋದ್ರಿಂದ ನಮ್ಮ ಮನೆ ದೇವರು ಹೆಣ್ಣು ದೇವ್ರುಗಳಿಗೆ ಮಡ್ಲಕ್ಕಿ ಕೊಡಬೇಕು ಅಂತ ಅನ್ನಿಸ್ತು. ಅಂದರೆ ವರ್ಷ ನಾವು ಯಾವಾಗಲೂ ಕೊಡ್ತೀವಿ. ಈ ವರ್ಷ ಅಂದರೆ ಆಷಾಢದಲ್ಲೇ ಅಂತ ಏನಿಲ್ಲ, ಯಾವಾಗಲಾದ್ರೂ ಕೊಡ್ತಿರ್ತೀವಿ. ಆದರೆ ಈ ಸರಿ ಆಷಾಢದಲ್ಲೇ ಕೊಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಆಷಾಢದಲ್ಲಿ ಹೆಣ್ಣು ದೇವ್ರುಗಳಿಗೆ ಸ್ವಲ್ಪ ಶಕ್ತಿ ಜಾಸ್ತಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ನಮ್ಮ ಅಕ್ಕನ ಮಗಳು, ನನ್ನ ಮಗಳು ಹೊರಟ್ವಿ. ಮಳಲಿ ಶಾಂತಿಗ್ರಾಮ ಮಳಲಿ ಅಂತ ಬಸ್ ಇರುತ್ತೆ. ಆ ಬಸ್ಸಿಗೆ ಹತ್ಕೊಂಡ್ರೆ ಸೀದಾ ದೇವಸ್ಥಾನದ ಹತ್ರನೇ ಡೈರೆಕ್ಟು ರೀಚ್ ಆದ್ವಿ. ಅಲ್ಲಿಗೆ ರೀಚ್ ಆಗ್ತೀವಿ. ಇವಾಗ ದೇವಸ್ಥಾನದ ಹತ್ರ ರೀಚ್ ಆದ್ವಿ, ನೋಡಿ ಹೋಗ್ತಿದ್ದೀವಿ. ಇದೇ ಮಳಲಿ ಶಾಂತಿಗ್ರಾಮದಿಂದ ಒಳಗಡೆ ಹೋಗಬೇಕು. ನಮ್ಮ ಮನೆಯ ದೇವ್ರು ನೋಡಿ, ಇದೇ ದೇವಸ್ಥಾನ, ಮಳಲಿ ಲಕ್ಷ್ಮೀ ದೇವಿ ಅಂತ. ನಮಗೇನೋ ಒಂಥರ ನಮ್ಮ ಮನೆ ದೇವ್ರುಗಳಿಗೆ ಹೋಗೋದು ಅಂದರೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ಯಾವಾಗಲೂ ಅಷ್ಟೇ ಫ್ರೆಂಡ್, ನಮ್ಮ ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವ್ ಥಾಟ್ಸ್ಗಳು ಅಥವಾ ನೆಗೆಟಿವ್ ಏನಾದರೂ ಆದರೆ ನಾವೆಲ್ಲಾದರೂ ಶಾಸ್ತ್ರ ಅದು ಇದು ಕೇಳೋಕ್ಕೋದ್ರೆ ಅವ್ರುಗಳು ಹೇಳೋದೇ ಫಸ್ಟು ನೀವು ನಿಮ್ಮ ಮನೆ ದೇವ್ರಿಗೆ ಹೋಗಿ ಅಂತಲೇ ಹೇಳೋದು. ಆದ್ದರಿಂದ ನಾನು ಅಷ್ಟೇ ಫ್ರೆಂಡ್, ವರ್ಷಕ್ಕೊಂದು ಸರಿ ಮಡ್ಲಕ್ಕಿ ಕೊಡೋದು, ಸೀರೆ ಮಡ್ಲಕ್ಕಿ ಅವೆಲ್ಲ ಕೊಡ್ತೀವಿ. ಅದನ್ನು ಕೊಟ್ಟರೆ ನಮ್ಮ ಮನೆ ದೇವ್ರುಗಳಿಗೆ ತುಂಬ ಒಳ್ಳೆಯದು. ಯಾವಾಗಲೂ ಅಷ್ಟೇ ನೀವು ಅದೇ ಥರ ಮಾಡಿ. ನಿಮ್ಮ ಮನೆ ದೇವ್ರುಗಳನ್ನ ಫಸ್ಟು ನಂಬಿ ಪೂಜೆ ಮಾಡಿ. ಆ ದೇವ್ರುಗಳು ಯಾವತ್ತೂ ನಮಗೆ ಕೈ ಹಿಡಿತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೋಡಿ, ಇವಾಗ ಒಳಗಡೆ ಹೊರಟ್ವಿ. ಒಳಗಡೆ ಹೋದ್ವಿ. ಕಾಲೆಲ್ಲ ತೊಳ್ಕೊಳಕ್ಕೆ ನೋಡಿ ಅಲ್ಲಿ ಟ್ಯಾಂಕ್ ಎಲ್ಲ ಇಟ್ಟಿದ್ದಾರೆ. ಅಲ್ಲೇ ನಾವು ನೋಡಿ ಮುಂಚೆ ಬಂದಾಗ ಫುಲ್ಲು ಅಲ್ಲೆಲ್ಲ ಈ ಥರ ಗ್ರಿಲ್ಸ್ ಏನೂ ಮಾಡಿರಲಿಲ್ಲ. ಈ ಸರಿ ಮಾಡಿದ್ದಾರೆ. ಯಾಕಂದರೆ ಮಳೆಗಾಲ ಅಲ್ವಾ, ಅಲ್ಲೆಲ್ಲ ಔಚ್ ಬಂದಿರುತ್ತೆ ಅಂತ ಆ ಥರ ಮಾಡಿದ್ದಾರೆ. ಚೆನ್ನಾಗಿದೆ, ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಅಕ್ಕ ನಾನು ಮಡ್ಲಕ್ಕಿಗೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ವಿ. ಮನೆಯಿಂದನೇ ಅಕ್ಕಿ ಪ್ರತಿಯೊಂದು ತಂದಿದ್ವು, ಅಕ್ಕಿ ಕಾಯಿ ಎಲ್ಲ. ನಾವು ಏನು ಕೊಡಬೇಕು ಅಂದರೆ ಅರಿಶಿನ ಕುಂಕುಮ, ಅಕ್ಕಿ ಕಾಯಿ ಮತ್ತು ಬಳೆ ಹೂವು ಎಲ್ಲದೂ ಸೇರಿಸಿ ಕೊಡ್ತೀವಿ. ನೋಡಿ, ನಾನು ಮೊಸರನ್ನ ಮಾಡೋಣ ಅಂದ್ಕೊಬಿಟ್ಟು ನೈವೇದ್ಯಕ್ಕೆ ಮೊಸರನ್ನ ಮಾಡಿ ಎಲ್ಲರಿಗೂ ಸ್ವಲ್ಪ ಪ್ರಸಾದ ಹಂಚೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ